ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಸೂಪರ್ ದುಪತಿ ಪ್ರೋಗ್ರಾಮ್ನಲ್ಲಿ ಒಂದು ರೌಂಡ್ ಇಟ್ಟಿದ್ದಾಳೆ ಕೀರ್ತಿ. ಆ ಒಂದು ರೌಂಡಲ್ಲಿ ವೈಷ್ಣವ್ ಸತ್ಯನ ಹೇಳಬೇಕು. ನನ್ನ ವೈಷ್ಣವ್ ಪ್ರೀತಿ ಸಂಬಂಧ ಇಲ್ಲಿ ಲಕ್ಷ್ಮಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕೀರ್ತಿ ಆ ಒಂದು ಮನಸ್ಸಿನ ಮಾತು ಪ್ರೋಗ್ರಾಮ್ನ ಇಟ್ಟಿದ್ದಾಳೆ. ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಲಕ್ಷ್ಮಿ ಅಂದ್ಕೊಂಡಿದ್ರೆ ಆ ಒಂದು ಸ್ಟೇಜ್ಗೆ ಮೊದಲೇ ತನ್ನ ಮನಸ್ಸಿನ ಮಾತನ್ನು ಲಕ್ಷ್ಮಿ ಮುಂದೆ ಬಿಚ್ಚಿಡಬೇಕು ಅಂತ ವೈಷ್ಣವ್ ಅನ್ಕೋತಾನೆ. ಬಿಕಾಸ್ ಇಲ್ಲಿ ಕೀರ್ತಿ ಕೂಡ ಅವಳು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾಳೆ, ಹಚ್ಕೋತಿದ್ದಾಳೆ, ನಿನಗೆ ಆ ರೀತಿ ಯಾವುದೇ ರೀತಿ ಭಾವನೆ ಇಲ್ಲ ಅಂತ ಗೊತ್ತಿದೆ. ಆದರೂ ಕೂಡ ನೀನು ನಡ್ಕೋತಿರೋದು ತಪ್ಪು ವೈಷ್ಣವ್. ಇದರಿಂದಾಗಿ ಅವಳ ಮನಸ್ಸಲ್ಲಿ ಆಸೆ ಚಿಗುರು ಇಡ್ತಿದೆ. ಆದರೆ ಅವಳು ಗೊತ್ತಿಲ್ಲ ನಿನಗೆ ಅವಳ ಬಗ್ಗೆ ಇರೋದು ಅನುಕಂಪ ಅನ್ನೋದು ಅಷ್ಟೇ. ಆದರೆ ಅವಳ ಪ್ರೀತಿ ಒಂದಿನ ಶಾಕ್ ಆಗುತ್ತೆ. ಅದಕ್ಕೋಸ್ಕರ ಈಗಲೇ ಸತ್ಯ ಹೇಳಿಬಿಡು ಅಂತ ಹೇಳ್ತಾಳೆ. ಹಾಗಾಗಿ ಇದು ಅವನಿಗೂ ಕೂಡ ಸರಿ ಅನಿಸುತ್ತೆ. ಹಾಗಾಗಿ ಸ್ಟೇಜ್ಗೆ ಹೋಗೋಕ್ಕೂ ಮುನ್ನನೇ ಸತ್ಯ ಹೇಳಬೇಕು ಅಂತ ಮುಂದಾಗ್ತಾನೆ. ಬಟ್ ಸತ್ಯ ಹೇಳೋಕ್ಕೆ ಅವಕಾಶ ಸಿಗೋದಿಲ್ಲ. ಅಷ್ಟರಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ನಂತರ ಈ ಕಡೆ ಸುಪ್ರೀತ್ ಅವ್ರು ಬಂದಿದ್ದೆ. ನೋಡು ವೈಷ್ಣವ್, ಈ ರೀತಿ ನೀನು ಎಲ್ಲರ ಮುಂದೆ ಸ್ಟೇಜ್ ಮೇಲೆ ಸತ್ಯ ಹೇಳೋಕೆ ಹೋಗಬೇಡ. ಈಗ ತಾನೇ ಪಾಪ ಹುಡುಗಿ ಖುಷಿಯಾಗಿದ್ದಾಳೆ, ಅವಳು ಖುಷಿನ ಕಿತ್ಕೋಬೇಡ ವೈಷ್ಣವ್. ಕಾಲ ಬರುತ್ತೆ, ನಾನು ಸುಳ್ಳು ಹೇಳು ಸತ್ಯ ಮುಚ್ಚಿಡು ಅಂತ ಹೇಳ್ತಿಲ್ಲ, ಅದಕ್ಕೂ ಒಂದು ಟೈಮ್ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡು ವೈಷ್ಣವ್, ದಯವಿಟ್ಟು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಕಾಂಪಿಟೇಷನ್ ಶುರುವಾಗತ್ತೆ. ಇಲ್ಲಿ ಲಕ್ಷ್ಮಿ ವೈಷ್ಣವ್ ಬಗ್ಗೆ ತನ್ನ ಪ್ರೀತಿ ಮಾತುಗಳನ್ನ ಹೇಳ್ತಿದ್ದಾಳೆ. ಬಿಕಾಸ್ ಅದಕ್ಕೂ ಮೊದಲು ಯಾರಿಗೂ ಗೊತ್ತಿಲ್ಲ. ಅವಳು ಹೇಳು ಮಾತುಗಳು ನನಗೂ ಕೂಡ ವೈಷ್ಣವ್ ಅವರು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಪ್ರೀತಿ ಆಗುತ್ತಾ ಅಂತ ಕೇಳಿದ್ರು. ಆದರೆ ನನಗೆ ಪ್ರೀತಿ ಆಗಿತ್ತು, ಅವ್ರ ಮುಂದೆ ನಾನು ಅವತ್ತು ಹೇಳ್ಕೊಳ್ಳಿಲ್ಲ. ಎಲ್ರಿಗೂ ಹೇಗೆ ಪ್ರೀತಿ ಆಗಿತ್ತು ನನಗೂ ಆಗಿತ್ತು. ನಾನು ಕೂಡ ಕನಸಲ್ಲಿ ತೇಳ್ತಿದ್ದೆ, ಕೂತಿದ್ದ ಕಡೆ ನಿಲ್ತಿರ್ಲಿಲ್ಲ, ಡ್ಯಾನ್ಸ್ ಮಾಡ್ತಿದ್ದೆ, ಈ ರೀತಿ ಎಲ್ಲ ಕೂಡ ನನಗೂ ಅನ್ನಿಸ್ತಿತ್ತು ಅಂತ. ಆದರೆ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ, ಏನದು ಲಕ್ಷ್ಮೀ ಬದುಕಲ್ಲಿ ಇದ್ದಂಥ ಹುಡುಗ ಯಾರು ಅಂತ. ಬಟ್ ಅದು ಬೇರೆ ಯಾರೂ ಆಗಿರಲಿಲ್ಲ. ಈ ಕಡೆ ವೈಷ್ಣವ್ ಅನ್ನೋದು ಗೊತ್ತಾಗ್ತಿದ್ದಾಗ ಈ ಕಡೆ ವೈಷ್ಣವ್ಗೆ ಶಾಕ್ ಆದರೆ ಮನೆಯವ್ರಿಗೆ ಖುಷಿ ಆಗುತ್ತೆ. ಕಾವೇರಿ ಅವ್ರಿಗೆ ಕೀರ್ತಿಗಂತೂ ಶಾಕ್ ಆಗುತ್ತೆ. ನಂತರ ಈ ಕಡೆ ವೈಷ್ಣವ್ ಅವ್ರಿಗೆ ನಾನು ಎಂದೂ ಕೂಡ ಐ ಲವ್ ಯು ಹೇಳಿಲ್ಲ. ಇದ್ರ ಮುಖಾಂತರ ನಾನು ನನ್ನ ಮನಸ್ಸಿನ ಮಾತನ್ನು ಐ ಲವ್ ಯು ಹೇಳೋದ್ರ ಮುಖಾಂತರ ಪ್ರಪೋಸ್ ಮಾಡ್ತಿದ್ದೇನೆ. ಬಿಕಾಸ್ ಯಾವೊಂದು ಗುಟ್ಟು ಗಂಡ ಹೆಂಡತಿ ನಡುವೆ ಇರಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿದ್ರು. ನಾನು ಕೂಡ ಒಂದು ವಿಶ್ವನ ಮುಚ್ಚಿಟ್ಟಿದ್ದೆ, ಅದು ಇದೇನೆ ಅಂತ ಹೇಳಿ ವೈಷ್ಣವ್ಗೆ ಪ್ರಪೋಸ್ ಮಾಡಿ ಐ ಲವ್ ಯು ಹೇಳ್ತಾಳೆ ಲಕ್ಷ್ಮಿ. ಆದರೆ ನಂತರ ಈ ಕಡೆ ವೈಷ್ಣವ್ ಸರ್ದಿ ಬರುತ್ತೆ. ವೈಷ್ಣವ್ ಅವರು ಹೇಳಬೇಕು ಅಂತ ಹೇಳ್ತಿದ್ದಾಗ ಈ ಕಡೆ ವೈಷ್ಣವ್ ನನ್ನ ಮತ್ತು ವೈಷ್ಣವ್ ಲವ್ ಸ್ಟೋರಿನ ಹೇಳ್ಬಿಡ್ತಾನೆ ಅಂತ ಕೀರ್ತಿ ಅನ್ಕೋತಾಳೆ. ಬಟ್ ಇಲ್ಲಿ ವೈಷ್ಣವ್ ಕೂಡ ಅದೇ ರೀತಿ ಶುರು ಮಾಡ್ತಾನೆ ಕೂಡ. ಈ ಕಡೆ ವೈಷ್ಣವ್ ಹೇಳ್ತಿದ್ದಾನೆ, ನಮ್ಮಿಬ್ರು ಮದುವೆ ತುಂಬಾ ಅಚಾನಕ್ಕಾಗಿ ಆಗೋಯ್ತು, ನಾವು ಅಂದ್ಕೊಂಡೇ ಇರಲಿಲ್ಲ. ನಾವಿಬ್ಬರು ನಡುವೆ ತುಂಬಾ ವರ್ಷದಿಂದ ಗೊತ್ತಿದ್ರು ಕೂಡ ಆ ರೀತಿ ನಾವು ಮದುವೆ ಆಗ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮದು ಪ್ಯೂರ್ ಅರೇಂಜ್ ಮ್ಯಾರೇಜ್. ಮದುವೆ ದಿನ ಏನಾಯಿತು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ನನಗೆಲ್ಲ ಕಷ್ಟದ ಸಮಯದಲ್ಲೂ ಕೂಡ ನನ್ನ ಜೊತೆ ಇದ್ದೀರಾ, ಜೊತೆಗೆ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತೀರಾ. ನೀವು ನನ್ನನ್ನು ಇಷ್ಟು ಪ್ರೀತಿ ಮಾಡೋ ನಿಮಗೆ ಯಾವುದೇ ಕಾರಣಕ್ಕೂ ಹರ್ಟ್ ಮಾಡೋದಕ್ಕೆ ನಾನಂತೂ ಇಷ್ಟಪಡೋದಿಲ್ಲ. ನಿಮಗೆ ಏನು ಇಷ್ಟನೋ ಆ ರೀತಿ ಇರೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹೇಗೆ ಬೇಕು, ನೀವು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ವೈಷ್ಣವ್ ಹೇಳ್ತಾನೆ. ಇದರಿಂದ ಸತ್ಯ ಹೇಳ್ತಾನೆ ಅಂತ ಅಂದ್ಕೊಂಡಿದ್ದ ಕೀರ್ತಿಗೆ ಶಾಕ್ ಆಗುತ್ತೆ. ಬಿಕಾಸ್ ವೈಷ್ಣವ್ ಅಲ್ಲೂ ಕೂಡ ಸತ್ಯ ಹೇಳುವುದಿಲ್ಲ. ಅದಕ್ಕೆ ಕಾರಣ ಸುಪ್ರೀತಾ ಅವರು ಅಲ್ಲೂ ಕೂಡ ಹೇಳೋಣ ಅಂತಾನೆ ಕೇಳ್ತಿದ್ದಾನೆ. ಬಟ್ ಬೇಡ ಅಂತ ಕನ್ಸನ್ನೇ ಮಾಡ್ತಿದ್ದಾರೆ ಸುಪ್ರೀತಾ. ಫೈನಲಿ ಇಲ್ಲಿ ಲಕ್ಷ್ಮಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಬಿಕಾಸ್ ನನ್ನನ್ನು ಇಷ್ಟು ಕಾಳಜಿ ಮಾಡ್ತಾ ಪ್ರೀತಿ ಮಾಡ್ತಿರೋ ಮನಸ್ಸಿಗೆ ನನಗೆಂದೂ ಕೂಡ ನೋವು ಮಾಡೋದಕ್ಕೆ ಇಷ್ಟಪಡುವುದಿಲ್ಲ. ಅವ್ರ ಖುಷಿಗೋಸ್ಕರ ಏನು ಬೇಕಿದ್ರೂ ನಾನು ಮಾಡೋಕ್ಕೆ ರೆಡಿ ಅಂತ ವೈಷ್ಣವ್ ಹೇಳ್ತಿದ್ದಾನೆ. ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ. ಜೊತೆಗೆ ಈ ಒಂದು ಕಾಂಪಿಟೇಷನಲ್ಲಿ ವಿನ್ನರ್ ಅನೌನ್ಸ್ಮೆಂಟ್ ಆಗಬೇಕಾಗಿದೆ. ಜೊತೆಗೆ ಜಡ್ಜಸ್ ಯಾರು ಅಂತ ಗೊತ್ತಿಲ್ಲ. ಫೈನಲಿ ಜಡ್ಜಸ್ ರಿವೀಲ್ ಆಗ್ತಿದ್ದಾರೆ. ಸಿಲ್ಲಿ, ಲಲಿಯಾ, ಖ್ಯಾತಿಯ, NML ಮತ್ತು ಅವರ ಪತಿದೇವರು ಸೂರ್ಯ ಅವರು ಇಲ್ಲಿ ಜಡ್ಜಸ್ ಆಗಿ ಆಗಮನ ಆಗಿದ್ದಾರೆ. ಈ ಕಡೆ ಅವರಿಬ್ಬರೇ ಜಡ್ಜಸ್. ಜೊತೆಗೆ ತುಂಬ ಕಾಂಪಿಟೇಷನ್ ಅಷ್ಟೇ ಅಲ್ಲ, ಹೊರಗಡೆ ಕೂಡ ನೀವು ಏನು ಗೆದ್ರಿ ಅನ್ನೋದು ಎಲ್ಲವನ್ನ ಕೂಡ ನಮ್ಮ ಜಡ್ಜಸ್ ಅಬ್ಸರ್ವ್ ಮಾಡಿದ್ದಾರೆ. ಈಗ ನಮ್ಮ ಜಡ್ಜಸ್ ಈ ಒಂದು ಕಾಂಪಿಟೇಷನ್ ಸೂಪರ್ ದಂಪತಿ ಪ್ರೋಗ್ರಾಮ್ನಲ್ಲಿ ವಿನ್ನರ್ ಯಾರು ಅನ್ನೋದನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ಟೇಜ್ ಮೇಲೆ ಈ ಕಡೆ ಜಡ್ಜಸ್ ಬಂದಿದೆ. ಈ ಒಂದು ಕಾಂಪಿಟೇಷನ್ ಸೂಪರ್ ದಂಪತಿ ಕಾಂಪಿಟೇಷನ್ನ ವಿನ್ನರ್ ಈ ಕಡೆ ಎಷ್ಟು ದಿನ ಯಾರಿಗೆ ಈ ಒಂದು ಸೂಪರ್ ದಂಪತಿ ಪ್ರೋಗ್ರಾಮ್ನ ಕಾಂಪಿಟೇಷನ್ ವಿನ್ನರ್ ಹೋಗ್ತಿತ್ತು ಅಂತದಾಗ ಈ ಕಡೆ ಕಾವೇರಿ ಅವರಂತೂ ನಾನೇ ವಿನ್ ಆಗ್ತಿದ್ದೀನಿ ಅಂತ ಅನ್ಕೋತಾರೆ. ಬಟ್ ಈ ಬಾರಿಯ ಅವ್ರಿಗೆ ಈ ಒಂದು ಪ್ರಶಸ್ತಿ ಸಂದಿಲ್ಲ. ಬಟ್ ಅದೇ ಮನೆಗೆ ಪ್ರಶಸ್ತಿ ಹೋಗ್ತದೆ. ಅದರ ಅರ್ಥ ಕಾವೇರಿಯವರ ಮಗ ವೈಷ್ಣವ್ ಕಾವೇರಿ ಕಶ್ಯಪ್ ಹಾಗೆ ಲಕ್ಷ್ಮಿ ವೈಷ್ಣವ್ ಅವರಿಗೆ ಈ ಒಂದು ಪ್ರಶಸ್ತಿ ಹೋಗ್ತದೆ. ಅವರೇ ಸೂಪರ್ ದಂಪತಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಈ ಕಡೆ ಕೀರ್ತಿ ಕಾವೇರಿ ಬಿಗ್ ಶಾಕ್ಗೆ ಒಳಗಾಗ್ತಿದ್ದಾರೆ.
ಫೈನಲಿ ಇಲ್ಲಿ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ರು ಕೂಡ ವೈಷ್ಣವ್ ಲಕ್ಷ್ಮಿ ಈ ಒಂದು ಕಾಂಪಿಟೇಷನ್ನ ಗೆದ್ದುಬಿಟ್ರು. ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಹಾಗಾದರೆ ಹೇಗಪ್ಪ ಇದೆಲ್ಲ ಸಾಧ್ಯ ಆಯಿತು, ಏನಾಯಿತು ತಿಳ್ಕೊಬೇಕು ಅಂದರೆ, ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.